ಇದು ನನಗೆ ಅತ್ಯಂತ ಇಷ್ಟವಾದಂಥ ಕತೆ. ನಿಜವಾಗಿ ಒಂದು ಪದ್ಯ ಇದು. ಮೈರಾ ಬ್ರೂಕ್ಸ್ ವೆಲ್ಚ್ ಅಂತ ಒಬ್ಬ ಮಹಿಳೆ ಅದ್ಭುತವಾದ ಒಂದು ಕವನ ಬರೆದಿದ್ದಾರೆ, ದಿ ಟಚ್ ಆಫ್ ಎ ಮಾಸ್ಟರ್ಸ್ ಹ್ಯಾಂಡ್ ಅಂತ. ನಾವು ಓದ್ಬೇಕದನ್ನ, ಟಚ್ ಆಫ್ ಎ ಮಾಸ್ಟರ್ಸ್ ಹ್ಯಾಂಡ್ ಅಂತ. ಒಬ್ಬ ಗುರು ಏನು ಬದಲಾಯಿಸಬಹುದು ಜೀವನನ ಅನ್ನೋದ್ರ ಬಗ್ಗೆ ಬರೆದಂಥದ್ದು ಒಂದು ಕತೆ ರೂಪದಲ್ಲಿ ಇದೆ. ಅದು ಚಂದದ ಕತೆ. ಒಂದು ಹರಾಜಿನ ಮನೆ, ನಿಮ್ಗೆ ಗೊತ್ತು, ಹರಾಜು ಮಾಡ್ತಾರಲ್ಲ, ಅಲ್ಲಿ ವಿಶೇಷವಾದಂಥ ವಿಚಿತ್ರವಾದಂಥ ಪುರಾತನ ವಸ್ತುಗಳನ್ನು ಹರಾಜು ಹಾಕ್ತಾರೆ. ಇಂಥ ದಿನ ಇಂಥ ವಸ್ತುಗಳು ಹರಾಜು ಮಾಡ್ತೀವಿ ಅಂತ ತೀರ್ಮಾನ ಮಾಡಿ ಪೇಪರ್ಗಳಲ್ಲಿ ಪ್ರಚಾರ ಮಾಡ್ತಾರೆ. ಆ ದಿನ ಆಸಕ್ತರಾದಂಥ ಜನ ಬಂದು ಸೇರ್ತಾರೆ. ಹರಾಜು ಮಾಡೋನು ಏನು ಮಾಡ್ತಾನೆ, ಎತ್ತರದ ಪ್ಲಾಟ್ಫಾರ್ಮ್ ಮೇಲೆ ಹೋಗ್ತಾನೆ, ಒಂದೇ ವಸ್ತುವನ್ನು ಎತ್ತಿ ಒಂದು ಟೇಬಲ್ ಮೇಲೆ ಇಡ್ತಾನೆ, ಈ ವಸ್ತುವಿನ ಹರಾಜ ಪ್ರಾರಂಭ ಆಗ್ತದೆ ಅಂತಾನೆ. ಈ ನಂತರ ಈ ವಸ್ತುವಿನ ಅತಿ ಕಡಿಮೆ ಬೆಲೆ ಎಷ್ಟು ಅಂತ ಹೇಳಿ ಅದಕ್ಕಿಂತ ಹೆಚ್ಚಿನ ಬೆಲೆ ಯಾರು ಕೊಡ್ತಾರೋ ಅವರಿಗೆ ವಸ್ತು ದೊರೀತದೆ ಅಂತ ಹೇಳ್ತಾನೆ. ಆಗ ಶುರು ಆಗ್ತದೆ ಹರಾಜು. ಹೆಚ್ಚಲೆ ಬೆಲೆ ಬರಬಾರ್ದು ಅಂದಾಗ ಏನು ಮಾಡ್ತಾನೆ, ಹೇಳ್ತಾನೆ, ನೀವು ತಗೊಳ್ಳಿ $50 ಅಲ್ಲ $100 ತಗೊಳ್ಳಿ ಅಂತ ಕೇಳ್ತಾನೆ. ಇದಕ್ಕಿಂತ ಹೆಚ್ಚಿಗೆ ಬೆಲೆ ಬರೋದಿಲ್ಲ ಅಂತಂದಾಗ ಸುತ್ತಿಗೆಯಿಂದ 3 ಬಾರಿ ಮೇಜ್ ಕುಟ್ಟಿ ಅಷ್ಟಕ್ಕೆ ವಸ್ತು ಮಾರಾಟ ಆಯಿತು ಅಂತ ಘೋಷಿಸ್ತಾನೆ. ಅಲ್ಲಿಗೆ ವಸ್ತುವಿನ ಮಾರಾಟ ಮುಗ್ದಂಗಾಯ್ತು. ಒಂದು ದಿವಸ ಹರಾಜಿನ ಅಂಗಡಿಯಲ್ಲಿ ವಸ್ತುಗಳ ಹರಾಜು ನಡೆದಿತ್ತು. ಎಲ್ಲ ವಸ್ತು ಮಾರದ, ಇನ್ನೇನಾದರೂ ಉಳಿದಿದೆಯಾ ಅಂತ ತಿರುಗಿ ನೋಡಿದ ಮಾಲೀಕ. ಅಯ್ಯೋ, ಅಲ್ಲೊಂದು ಹಳೆ ಪಿಟೀಲು ಬಿದ್ದಿದೆ, ಅದನ್ನು ಯಾರು ತಗೋತಾರೆ? ಹಳೆ ಪಿಟೀಲು, ಸಿಕ್ಕಾಪಟ್ಟೆ ಧೂಳು ಬಿದ್ದಿದೆ ಅದ್ರ ಮೇಲೆ, ಇಟ್ಕೊಂಡು ಏನು ಮಾಡೋದು, ಬಂದಷ್ಟು ಬರಲಿ ಬಿಡು ಅಂಥೇಳಿ ಆ ಪಿಟೀಲಿನ ಎಡಗೈಯಿಂದ ಮೇಲಕ್ಕೆ ಎತ್ತಿ ಹೇಳಿದ, ಸ್ನೇಹಿತರೆ, ಇದೊಂದು ಹಳೆ ಪಿಟೀಲು, ಇದಕ್ಕೆ ಎಷ್ಟು ಹಣ ಕೊಡ್ತೀರಿ ಅಂತ ಕೇಳಿದ. 1 ನಿಮಿಷ ಯಾರೂ ಕೇಳಲಿಲ್ಲ. ದಯವಿಟ್ಟು ಕೇಳಿ, ಯಾರಾದ್ರೂ ಕೊಡ್ತೀರಿ ನೋಡಿ, ಎಷ್ಟು ತಗೋತೀರಿ ಹೇಳಿ ಅಂದ. 2 ನಿಮಿಷದ ನಂತರ ಒಬ್ಬ ಕೂಗಿದ, $1 ಅಂದ. $1? ಯಾರಾದ್ರು ಜಾಸ್ತಿ ಮಾಡ್ಬೋದೇನ್ರಿ, ನೋಡ್ರಿ ಜಾಸ್ತಿ ಮಾಡ್ತೀರಾ ಅಂತ ಕೇಳಿದ. ಇಲ್ಲ, ಆಯ್ತು $2 ಅಂದೊಬ್ಬ. ಮತ್ತೆ ಮಾಲೀಕ, ದಯವಿಟ್ಟು ಸ್ವಲ್ಪ ರೇಟ್ ಏರಿಸಿ, ಒಳ್ಳೆ ಪಿಟೀಲ್ ಇದು, ಸ್ವಲ್ಪ ರಿಪೇರ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ನೋಡಿ ಅಂತ ಕೇಳಿದ. ಕೊನೆಗೊಬ್ಬ $3 ಅಂತ ಕೂಗಿದ. ಆಮೇಲೆ ಯಾರೂ ಬೆಲೆ ಏರಿಸಲಿಲ್ಲ. $3 ಆದರೂ ಸರಿ, ಇಟ್ಕೊಂಡು ಏನು ಮಾಡೋದು ಅದನ್ನು ಅಂಥೇಳಿ ಸುತ್ತಿಗೆ ತಗೊಂಡ. $3 ಒಂದು ಸಲ, $3 2 ಸಲ, ಇನ್ನೇನು $3 3ನೇ ಸಲ ಅಂತ ಹೊಡೆದು ಬಿಟ್ರೆ ಮಾರಿದಂಗಾಯ್ತು. ಹೊಡಿಬೇಕು ಅಂತ ಕೈ ಎತ್ತೋದ್ರೊಳಗೆ ಈ ಕೋಣೆಯಲ್ಲಿ ಹಿಂದಿನ ಸಾಲ ಹಿರಿಯರು ಕೂತಿದ್ರೊಬ್ರು, ಬಿಳಿ ಕೂದಲು. 1 ನಿಮಿಷ ಇರಿ ಅಂತ ಹೇಳಿದರು. ಮುಂದೆ ಬಂದರು. ಮಾಲೀಕನ ಕೈಯಲ್ಲಿ ಪಿಟೀಲ್ ತಗೊಂಡ್ರು. ತನ್ನ ಜೇಬಿನಿಂದ ವಸ್ತ್ರ ತೆಗೆದು ಅದನ್ನು ಚೆನ್ನಾಗಿ ಒರೆಸಿ ತಂತಿಗಳನ್ನೆಲ್ಲ ಬಿಗಿ ಮಾಡಿದರು. ಪರೀಕ್ಷೆ ಮಾಡಿ ನೋಡಿದರು, ತಂತಿ ಎಲ್ಲ ಸರಿಯಾಗಿ ಬಿಗಿ ಆಗಿದ್ದಾವೆ. ಹೆಗಲ ಮೇಲೆ ಇಟ್ಕೊಂಡು ಅತ್ಯಂತ ಮಧುರವಾದ ಸ್ವರವನ್ನು ನುಡಿಸಿದರು. ಆ ಬೋ ಇಟ್ಕೊಂಡು ಓಡಿದರು. 5-6 ನಿಮಿಷ ಅದ್ಭುತವಾದ ಸಂಗೀತವನ್ನು ನುಡಿಸಿ ಮತ್ತೆ ಅದನ್ನು ಟೇಬಲ್ ಮೇಲೆ ಇಟ್ಟು, ಇನ್ನು ಹರಾಜು ಮಾಡಿ ಅಂತ ಹೇಳಿ ತಮ್ಮ ಜಾಗಕ್ಕೆ ಹೋಗಿ ಕೂತ್ಕೊಂಡ್ರು. ಮಾಲೀಕನಿಗೇನು ತೋಚಲಿಲ್ಲ ಏನು ಮಾಡಬೇಕು ಅಂಥೇಳಿ. ಪಿಟೀಲ್ ಎತ್ತಿದ. ಎಷ್ಟು ಕೊಡ್ತೀರಿ ಪಿಟೀಲಿಗೆ ಅಂತ ಕೇಳಿದ. ತಕ್ಷಣ ಆ ಮೂಲೆಯಿಂದ ಒಂದು ಕೂಗು ಬಂತು, $1000. ಮತ್ತೊಬ್ರು $2000, ಮತ್ತೊಬ್ರು $3000 ಅಂದರು. $3000ಕ್ಕೆ ಆ ಪಿಟೀಲ್ ಮಾರಾಟ ಆಯಿತು. ಜನರಿಗೆಲ್ಲ ಆಶ್ಚರ್ಯ. 10 ನಿಮಿಷದ ಕೆಳಗೆ $3ಕ್ಕಿಂತ ಹೆಚ್ಚು ಬಾಳದಂಥ ಪಿಟೀಲಿನ ಬೆಲೆ ಒಮ್ಮೆ $3000 ಆದದ್ದು ಹೇಗೆ ಅಂತ. ತಕ್ಷಣ ಒಬ್ಬ ಹೇಳಿದ, ಇದಾದದ್ದು ಗುರುವಿನ ಮಾಂತ್ರಿಕ ಸ್ಪರ್ಶದಿಂದ ಅಂತ. ನಮ್ಮ ಜೀವನನೂ ಹಾಗೇ ಇದೆ ಸ್ವಾಮಿ. ಆ ಹಳೆ ಪಿಟೀಲ್ನ ಹಾಗೆ ಕಳ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಯಾವುದೋ ರೂಪದಲ್ಲಿ ಒಬ್ಬ ಗುರು ಬರ್ತಾನೆ, ಅದರ ಗತಿಯನ್ನು ದಿಶೆಯನ್ನು ಬದಲಾಯಿಸಿಬಿಡ್ತಾನೆ. ಆದರೆ ನಾವು ಮನಸ್ಸನ್ನು ಸಿದ್ಧ ಮಾಡ್ಕೊಂಡಿರ್ಬೇಕಷ್ಟೇ. ಹೇಳ್ತಾರೆ, ಶಿಷ್ಯನ ಮನಸ್ಸು ಸಿದ್ಧವಾದಾಗ ಗುರು ಬರ್ತಾನೆ ಅಂತ. ಗುರು ಬಂದಾಗ ಶಿಷ್ಯನ ಮನಸ್ಸು ಸಿದ್ಧ ಆಗೋದಿಲ್ಲ. ಸಿದ್ಧ ತಯಾರಾಗಿ ಕೂತಿರ್ಬೇಕು ಶಿಷ್ಯ, ನಾನು ಒಪ್ಕೋತೀನಿ ಅಂತ, ಆಗ ಗುರು ಬರ್ತಾನೆ. ಹಾಗೆ ಗುರು ಬರೋ ಲಕ್ಷಣ ಬಂದಾಗ ಈ ಮೈರಾ ಬ್ರೂಕ್ ವೆಲ್ಚ್ ಬರೆದಂಥ ಕತೆ ಇದೆಯಲ್ಲ, ಟಚ್ ಆಫ್ ಎ ಮಾಸ್ಟರ್ಸ್ ಹ್ಯಾಂಡ್, ಎಷ್ಟು ಚಂದ ಬರೀತಾರೆ ಅವರು. ದಿ ಥಾಟ್ಲೆಸ್ ಕ್ರೌಡ್ ಕ್ಯಾನ್ ನೆವರ್ ರಿಯಲೈಸ್ ದ ಟಚ್ ದ್ಯಾಟ್ ಇಸ್ ಬ್ರಾಟ್ ಬೈ ಎ ಟಚ್ ಆಫ್ ಎ ಮಾಸ್ಟರ್ಸ್ ಹ್ಯಾಂಡ್ ಅಂತ. ಒಬ್ಬ ಗುರು ಬಂದು ನನ್ನ ಜೀವನ ಬದಲಾಯಿಸ್ಬಿಡ್ತಾನೆ. ಬದಲಾಯಿಸೋಕೆ ನಾವು ಕಾಯ್ತಾ ಇರಬೇಕು.